ರಾಯಚೂರು ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕಸ್ಬೆ ಕ್ಯಾಂಪ್ ಮಮದಾಪುರನಿಂದ ಮಂತ್ರಾಲಯ ಬೈಪಾಸ್ ರಸ್ತೆ ಕೆಲವೇ ವರ್ಷದಲ್ಲಿ ರಾಯಚೂರು ಗ್ರಾಮಾಂತರ ಶಾಸಕ ಹಾಗೂ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಬೈಪಾಸ್ ರಸ್ತೆ ಭರವಸೆ ನೀಡಿದ್ದಾರೆ. ಕಸ್ಬೆ ಕ್ಯಾಂಪ್ನಿಂದ ಬೈಪಾಸ್ ಮಂತ್ರಾಲಯ ಮತ್ತು ಕರ್ನೂಲ್ ಮುಖ್ಯ ರಸ್ತೆಗೆ ಬೈಪಾಸ್ ಮಾಡುವ ನನ್ನ ನಿರೀಕ್ಷೆ ಇದೆ. ಇನ್ನು ಕೆಲವೇ ವರ್ಷಗಳಲ್ಲಿ ಈ ಕಾಮಗಾರಿ ಅನುಮೋದನೆ ತರುತ್ತೇನಂತ ಸಭೆಯಲ್ಲಿ ಶಾಸಕರು ತಿಳಿಸಿದರು. ಮತ್ತು ಈ ಸಂದರ್ಭದಲ್ಲಿ ಹುಣಸೆಯಾಳ ಹುಡ ರಸ್ತೆ ಕಾಮಗಾರಿಯ ಕೂಡ ಕಾಡಾ ಇಲಾಖೆಯಲ್ಲಿ ಅನುಮೋದನೆ ಮಾಡಿಸಿ ಒಂದು ಕಾಮಗಾರಿ ಮಾಡಿಸ್ತೇನೆ ಅಂತ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಆಶಾಪುರ ಚಂದ್ರಶೇಖರ ಗೌಡ, ಮಲ್ಲಿಕಾರ್ಜುನ ಗೌಡ, ಬದಿರಿ ನಾರಾಯಣ್, ವೆಂಕಟೇಶ್ವರ ರಾವ್, ಬಶೀರ್, ಹನುಮೇಶ್ ಭಂಡಾರಿ, ಲಿಂಗಯ್ಯ, ನಾಗೇಂದ್ರಪ್ಪ, ಊರಿನ ಹಿರಿಯ ಮುಖಂಡರುಗಳು, ಸುತ್ತಮುತ್ತಲಿನ ಗ್ರಾಮದ ಮುಖಂಡರುಗಳು, ನಾಮನಿರ್ದೇಶನ ಸದಸ್ಯರುಗಳು, ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಅವೀರಣ್ಣಗೌಡ, ಗಾರಲದಿನ್ನಿ. ಮಂತ್ಕಲನವರು ವೇದಿಕೆ ಮೇಲೆ ಬಂದು MLA ಸಾಹೇಬರಿಗೆ ಶಾಲೆ ಹಾಗೂ ಹಾರ ಹಾಕುವ ಮುಖಾಂತರ ಅದೇ ರೀತಿಯಾಗಿ APMC ಅಧ್ಯಕ್ಷರು ಇಡೀ ಕೂಡ ಸೀದಾ ಮಂತ್ರಾಲಯ ಹಿಂಗೆ ಹೋಗ್ಬಿಡ್ಬೋದು ನೀವು. ಆ ರೀತಿಯಾಗಿ ಮಂತ್ರಾಲಯ ಕರ್ಕೊಂಡು ಹೋಗೋದಕ್ಕೆ ಒಂದು ಬೈಪಾಸ್ ಆಗ್ತದೆ. ಅದು ಸ್ವಲ್ಪ ಟೈಮ್ ಹಿಡಿತದೆ. ಹಾಗಾಗಿ ಇವತ್ತು ಏನು ನಮಗೆ 2ನೇ ಬಾರಿ ಶಾಸಕನಾಗಿ ಆಶೀರ್ವಾದ ಮಾಡಿದ್ರಿ, ಖಂಡಿತವಾಗಿ ನಿಮ್ಮ ಸೇವೆ ಮಾಡೋಂಥ ಭಾಗ್ಯವನ್ನು ಕೊಟ್ಟಿದ್ರಿ. ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡ್ತಾ ಇದ್ರಿ. ಆಗಿದೆ ಚುನಾವಣೆಯಲ್ಲಿ ಬಹಳಷ್ಟು ವ್ಯತ್ಯಾಸಗಳು ಯಾರೋ ಮಾಡಿ ಅದೆಲ್ಲ ಬದಿಗೊತ್ತಿಬಿಟ್ಟು ನಾವು ಕೆಲಸವನ್ನ ಮಾಡುವಂಥದಕ್ಕೆ ನೀವು ಆಶೀರ್ವಾದ ಮಾಡಿದ್ರಿ. 15,000 ಲೀಡನ್ನು ಮಾಡಿದ್ರಿ. ಹಾಗಾಗಿ ಕೆಲಸವನ್ನು ಮಾಡ್ತೀವಿ. ಸ್ವಲ್ಪ ನಿಧಾನಗತಿ ಆಗ್ತಿರ್ತಾವೆ. ಒಂದೇ ಸಲ ಸರ್ಕಾರದಲ್ಲಿ ಒಂದು ಕೆಲಸ ಬರಬೇಕಾದ್ರೆ ಸುಮಾರು ವರ್ಷಗಟ್ಟಲೆ ಆಗ್ತದೆ. ಅದು ಇಂಪ್ಲಿಮೆಂಟ್ ಮಾಡಿ ಕೆಲಸ ಮಾಡೋದಕ್ಕೆ ಮತ್ತೊಂದು 2 ವರ್ಷಗಳು ಕೆಲಸವನ್ನ ಆಗ್ತಿರ್ತದೆ. ಹಾಗಾಗಿ ಯಾರು ಕೂಡ ಆತುರದಿಂದಿಲ್ಲ, ನಮಗೆ ಆಗಲಿಲ್ಲ ಅಂತೇಳಿ ಬೇಜಾರು ಬೇಡ. ಹಾಗಾಗಿ ನೀವು ಬಿಟ್ರೆ ನಮಗೆ ಲಿಂಗಾಯಿ ಬಿಡಂಗಿಲ್ಲ, ಕಲೆ ಬಿದ್ದಿರ್ತಾನೆ. ಹಾಗಾಗಿ ಅವರು ಯಾವತ್ತಿದ್ರು ಕೂಡ ಬರೀ ಕ್ಯಾಂಪುಗಳು, ನೆಲಾಳು ಈ ರೀತಿ ಈ ಭಾಗದಲ್ಲಿ ಕೆಲಸಗಳು ಮಾಡ್ಬೇಕಂತೇಳಿ ನಮಗೆ ಹೇಳ್ತಾ ಇರ್ತಾರೆ. ಹಾಗಾಗಿ ಮತ್ತು ನಮ್ಮ ಹಿರಿಯರಾದಂಥ ವೆಂಕಟೇಶ್ವರ ಅವರು ಕೂಡ ಇನ್ನೂ ಒಂದು ಯಾವುದು ಹುಣಸಾಳು ಕೂಡ ಹೋಗುವಂಥ ರಸ್ತೆ ಅದಂತ ಹೇಳಿದಾನೆ. ಖಂಡಿತವಾಗಿ ಬರುವಂಥ ದಿನಗಳಲ್ಲಿ ಕಾಡ ಇದರಲ್ಲಿ ಯಾವುದ್ರಾಗಾದ್ರಿ ಸೇರಿಸ್ಕೊಟ್ಟು ಮಾಡುವಂಥದ್ದನ್ನು ಮಾಡೋಣ ಅಂತ ಕೂಡ ಈ ಸಂದರ್ಭದಲ್ಲಿ